ಅವಕಾಶವಿಲ್ಲದ ಪ್ರತಿಭೆ, ಪ್ರತಿಭೆ ಇಲ್ಲದ ಅವಕಾಶ ಎರಡೂ ವ್ಯರ್ಥ. ನಿಮ್ಮ ಪ್ರತಿಭೆಗೆ ಒಂದು ಅವಕಾಶವನ್ನು ಕೊಟ್ಟು ನಿಮ್ಮ ಜೀವನವನ್ನು ರೂಪಿಸುವಂತಹ ಪರೀಕ್ಷೆ ಯಾವುದಂದ್ರೆ NMMS ಪರೀಕ್ಷೆ. 2024-25ನೇ ಸಾಲಿಗೆ NMMS ಪರೀಕ್ಷೆ ಬರೆಯಲು ಇಚ್ಛೆ ಪಡುತ್ತಿರುವಂಥ ಎಲ್ಲ 8ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ನೀವು ಬಹುದಿನಗಳಿಂದ ಬಹಳ ಕುತೂಹಲದಿಂದ ಕಾಯ್ತಿರುವಂಥ ಒಂದು ಹೊಸ ಸುದ್ದಿ ಇವತ್ತು ನಿಮಗೆ ಪ್ರಕಟ ಆಗೈತಿ. ಏನಂದ್ರೆ 2024-25ನೇ ಸಾಲಿಗೆ ಹೊಸದಾಗಿ NMMS ಪರೀಕ್ಷೆ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ NMMS ಅರ್ಜಿಯನ್ನು ಕಾಲ್ಫಾರ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು NMMS ಪರೀಕ್ಷೆ ಸಂಬಂಧಪಟ್ಟಂತೆ NMMS ಪರೀಕ್ಷೆ ಸ್ವರೂಪ, ಅದರ ಉದ್ದೇಶ ಏನು, ಅರ್ಹತೆ ಏನು, ಆ ಪರೀಕ್ಷೆ ಕಟ್ಟೋದಕ್ಕೆ ನಿಬಂಧನೆಗಳೇನಿದವು, ನೆಕ್ಸ್ಟ್ ಪೇಪರ್ 1 ಒಳಗೆ ಏನಿರ್ತೈತಿ, ಪೇಪರ್ 2ದಾಗ ಏನಿರ್ತೈತಿ, ಎಷ್ಟು ಅಂಕಕ್ಕೆ ಪರೀಕ್ಷೆ ನಡೆಸ್ತಾರೆ, ಯಾವ ದಿನಾಂಕದಂದು ಪರೀಕ್ಷೆ ನಡೆಸ್ತಾರೆ, ನೆಕ್ಸ್ಟ್ ಆಯ್ಕೆ ಪ್ರಕ್ರಿಯೆ ಹೇಗೆ, ನೆಕ್ಸ್ಟ್ ವಿದ್ಯಾರ್ಥಿ ವೇತನ ವಿತರಣೆ ಹೇಗೆ ಆಗ್ತೈತಿ, ನೆಕ್ಸ್ಟ್ ಸ್ಕಾಲರ್ಶಿಪ್ ಮುಂದುವರಿಕೆ ಆಗಬೇಕಾದ್ರೆ ಏನೇನು ರೆಸ್ಟ್ರಿಕ್ಷನ್ಸ್ ಇದಾವೆ, ಏನು ನಿಬಂಧನೆಗಳಿದಾವೆ, ನೆಕ್ಸ್ಟ್ ಅರ್ಜಿ ಸಲ್ಲಿಕೆ ಅವಧಿ ಎಲ್ಲಿಂದ ಎಲ್ಲಿವರೆಗೆ, ಕಂಪ್ಲೀಟ್ ಆಗಿ NMMS ಪರೀಕ್ಷೆಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತೇವೆ. ಮುಂದಿನ ವಿಡಿಯೋದಲ್ಲಿ ನಾವು NMMS ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅನ್ನೋದನ್ನ ಒಂದು ಡೆಮೋ ಮೂಲಕ ಕೂಡ ತಿಳಿಸ್ತಾ ಇದ್ದೀವಿ. ಸರ್ಕಾರದ ಉದ್ದೇಶ ಏನಂದ್ರೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದು, ಪ್ರತಿಭೆಗೆ ಪ್ರೋತ್ಸಾಹ ನೀಡುವಂಥದ್ದು. ಮೇಲಾಗಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿದಂತೆ ತಡೆಗಟ್ಟೋದು ಈ ಪರೀಕ್ಷೆಯ ಉದ್ದೇಶ. ನೆಕ್ಸ್ಟ್ ಅರ್ಹತೆ ಏನಂದ್ರೆ 8ನೇ ಕ್ಲಾಸ್ ಒಳಗೆ ರೆಗ್ಯುಲರ್ ಆಗಿ ಸ್ಟಡಿ ಮಾಡ್ತಿರ್ಬೇಕು. ಸರ್ಕಾರಿ ಅನುದಾನಿತ ಶಾಲೆ ಮತ್ತು ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿ ವಿದ್ಯಾರ್ಥಿ ಅಧ್ಯಯನ ಮಾಡ್ತಿರ್ಬೇಕು 8ನೇ ಕ್ಲಾಸ್ ಒಳಗೆ, ಅದು ಅರ್ಹತೆ. ಯಾರು ಈ ಪರೀಕ್ಷೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹ ಇರೋದಿಲ್ಲ ಅಂದ್ರೆ ವಸತಿ ಶಾಲೆಗಳೇನಿದಲ್ಲ, ಮೊರಾರ್ಜಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ, ವಾಜಪೇಯಿ ಶಾಲೆ, ಸೈನಿಕ್ ಶಾಲೆ, ಕೇಂದ್ರೀಯ ವಿದ್ಯಾಲಯ, ನವೋದಯ ವಿದ್ಯಾಲಯ, ನೆಕ್ಸ್ಟ್ KGBV, ಈ ಥರ ಏನು ಸ್ಕೂಲ್ಗಳಿದಾವೋ ವಸತಿ ಶಾಲೆಗಳು, ಆ ವಸತಿ ಶಾಲೆಯಲ್ಲಿ ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳು ಈ ಪರೀಕ್ಷೆ ಬರೆಯಲು ಅರ್ಹರಿರೋದಿಲ್ಲ. ಹಾಗಾಗಿ ಯಾರ್ಯಾರು ಅರ್ಜಿ ಸಲ್ಲಿಸಬಹುದು ಅಂದ್ರೆ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆ, ಅಂದ್ರೆ ಸರ್ಕಾರದಿಂದ ಅನುದಾನ ಪಡೆಯುತ್ತಿರುವಂಥ ಶಾಲೆ, ಸ್ಥಳೀಯ ಸಂಸ್ಥೆಗಳ ಶಾಲೆ ಅಂದ್ರೆ ಪುರಸಭೆಯ ಅಂಡರೊಳಗೆ ಏನು ನಡೀತಿರ್ತಾವೆ ಅಂಥ ಶಾಲೆಗಳಲ್ಲಿ ಕಲಿಯುತ್ತಿರುವಂಥ 8ನೇ ತರಗತಿಯ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ. ನಿಬಂಧನೆಗಳೇನಂದ್ರೆ ನೀವು 7th ಕ್ಲಾಸ್ ಒಳಗೆ ಇತರೆ ವರ್ಗದ ವಿದ್ಯಾರ್ಥಿಗಳು ಮಿನಿಮಮ್ 55% ಮಾಡಿರ್ಬೇಕು, 55% ಅಂಕಗಳನ್ನು ಗಳಿಸಿರ್ಬೇಕು. ಈ ವರ್ಗದ ವಿದ್ಯಾರ್ಥಿಗಳು 50% ಮಾಡಿದ್ರು ಕೂಡ ನಡೀತದೆ. ಇದು ಪರ್ಸೆಂಟೇಜ್ 7th ಎಷ್ಟಿರ್ಬೇಕು, ಇತರೆ ವರ್ಗದ ವಿದ್ಯಾರ್ಥಿಗಳಿಗೆ 55% ಅಂಕ, SC/ST ವರ್ಗದ ವಿದ್ಯಾರ್ಥಿಗಳಿಗೆ 50% ಅಂಕ. ಮುಖ್ಯವಾಗಿ NMMS ಪರೀಕ್ಷೆ ಅಂದ್ರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್, ಅಂದ್ರೆ ಆದಾಯ ಕಡಿಮೆ ಇರುವಂಥ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆ ಇರೋದ್ರಿಂದ ಕಡ್ಡಾಯವಾಗಿ ಯಾವ ವಿದ್ಯಾರ್ಥಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸೋದಕ್ಕೆ ಬಯಸ್ತಾನ ಅವರ ತಂದೆಯ ವಾರ್ಷಿಕ ಆದಾಯ 3,50,000 ಒಳಗಿರ್ಬೇಕು. ಗರಿಷ್ಠ 3,50,000. ವಾರ್ಷಿಕ ಆದಾಯ ಎಷ್ಟಿರ್ಬೇಕಂದ್ರೆ 3,50,000 ಒಳಗಿರ್ಬೇಕು. ಅರ್ಜಿ ಸಲ್ಲಿಸಬೇಕಾದ್ರೆ ನಿಮಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕೇ ಬೇಕು. ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಎಲ್ಲ ಮೆನ್ಷನ್ ಮಾಡಬೇಕೈತಿ. ಹಾಗಾಗಿ ಕಡ್ಡಾಯವಾಗಿ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಬೇಕೇ ಬೇಕಾಗುತ್ತೆ. ಇದು ಒಂದು ರೆಸ್ಟ್ರಿಕ್ಷನ್. ಆದಾಯದ ಮಿತಿ ವಾರ್ಷಿಕವಾಗಿ 3,50,000 ಒಳಗಿರ್ಬೇಕು, ಪರ್ಸೆಂಟೇಜ್ ಎಷ್ಟಿರ್ಬೇಕು. ನೆಕ್ಸ್ಟ್ ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅಂತ 2 ಪೇಪರ್ಸ್ ಇದಾವೆ. 1ನೇ ಪೇಪರ್ ಏನಂದ್ರೆ ಮ್ಯಾಟ್ ಅಂತ ಕರಿತೀವಿ ನಾವು, ಮೆಂಟಲ್ ಎಬಿಲಿಟಿ ಟೆಸ್ಟ್, ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂತೇಳಿ. ಇದು ಒಂದು ಪೇಪರ್. ಇಲ್ಲಿ 90 ಪ್ರಶ್ನೆಗಳಿರ್ತಾವೆ, 90 ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ. ಅಂಕಗಳು ಎಷ್ಟಂದ್ರೆ ಅಂಕಗಳು ಕೂಡ 90 ಅಂಕ, ಪ್ರಶ್ನೆ 90, ಅಂಕನ 90, ಅಂದ್ರೆ ಒಂದೊಂದು ಪ್ರಶ್ನೆಗೆ 1 ಅಂಕ. ಎಲ್ಲವೂ ಕೂಡ ಬಹು ಆಯ್ಕೆ ಪ್ರಶ್ನೆ ಇರ್ತವೆ. ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಅದಕ್ಕೆ ಸರಿಯಾದ ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಯಾವ ಸರಿ ಉತ್ತರನ ನಾವು ಫೈಂಡ್ ಔಟ್ ಮಾಡಬೇಕು. ಇಂಥವು 90 ಪ್ರಶ್ನೆ ಇರ್ತವೆ. ಇದಕ್ಕೆ ಒಂದು ಜನರಲ್ ಆಗಿ ಒಂದು 38 ವಿಧದ ಸಮಸ್ಯೆಗಳಿದಾವೆ. ಅಂದ್ರೆ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆ, ಸಾಮ್ಯತೆ ಸಂಖ್ಯೆಗಳು, ಮಾತೃಕೆ ಸಂಖ್ಯೆಗಳು, ಚಿತ್ರ ಅಕ್ಷರ ಶ್ರೇಣಿ, ಈ ಥರ 38 ವಿಧದ ಸಮಸ್ಯೆಗಳಿದಾವೆ. ಮುಂದಿನ ದಿನಮಾನಗಳಲ್ಲಿ ನಾವು ಮ್ಯಾಟ್ ಪೇಪರ್ನ ಸಿಲೆಬಸ್ ಏನು, ಯಾವ ಥರ ಅಭ್ಯಾಸ ಮಾಡಬೇಕು, ಯಾವ ಥರ ಅಭ್ಯಾಸ ಮಾಡಿದ್ರೆ ನೀವು ಅತಿ ಹೆಚ್ಚು ಅಂಕ ಗಳಿಸಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗ್ತೀರಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ನಾವು. ಇದಿಷ್ಟು ಗೊತ್ತಿಲ್ಲ ಸದ್ಯಕ್ಕೆ. 1ನೇ ಪೇಪರ್ ಒಳಗೆ ಇದಕ್ಕೆ ನಾವು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ, ಮೆಂಟಲ್ ಎಬಿಲಿಟಿ ಮ್ಯಾಟ್ ಅಂತ ಕರಿತೀವಿ. 90 ಬಹು ಆಯ್ಕೆ ಪ್ರಶ್ನೆ ಇರ್ತಾವೆ, 90 ಅಂಕ. ನೆಕ್ಸ್ಟ್ ಪೇಪರ್ 2ಕ್ಕೆ ನಾವು ಸ್ಕೂಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಥವಾ SAT ಅಂತ ಕರಿತೇವೆ ನಾವು. ಇದನ್ನು ನಾವು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಂತ ಕರಿತೀವಿ. ಈ ಪರೀಕ್ಷೆಗೆ ಈ ಪೇಪರ್ಗೆ
ಸಿಲೆಬಸ್ ಏನೇನಿರ್ತೈತೆ ಅಂದ್ರೆ ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ 3 ಸಬ್ಜೆಕ್ಟ್ ಇದ್ರೊಳಗೆ ವಿಜ್ಞಾನಕ್ಕೆ 35 ಪ್ರಶ್ನೆ ಇರ್ತಾವು, ಸಮಾಜ ವಿಜ್ಞಾನಕ್ಕೆ 35 ಪ್ರಶ್ನೆ ಇರ್ತಾವು, ಗಣಿತಕ್ಕೆ 20 ಪ್ರಶ್ನೆ ಇರ್ತಾವೆ. ಟೋಟಲ್ ಎಷ್ಟಾಯ್ತು? 90. ಹಾಗಾಗಿ ಪೇಪರ್ 2 ಅಂದ್ರೆ ಸ್ಕೂಲಾಸ್ಟಿಕ್, ನೀವು ಸ್ಕೂಲ್ ಒಳಗೆ ಎಷ್ಟು ಎಕ್ಸ್ಪರ್ಟ್ ಇದ್ದೀರಿ, ಸ್ಕೂಲ್ನಲ್ಲಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಿ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಈ ಪರೀಕ್ಷೆ. ನೀವು 8ನೇ ಕ್ಲಾಸ್ ಒಳಗೆ ವಿಜ್ಞಾನದಿಂದ 16 ಪಾಠ ಇದ್ರೆ, 17-18 ಪಾಠ ಇದ್ರೆ ಮೊದಲಿನ ಒಂದು 15-16 ಅಧ್ಯಾಯ ಅಭ್ಯಾಸ ಮಾಡಿದ್ರೆ ನೀವು 35-30 ಮೇಲೆ ಅಂಕವನ್ನು ತಗೋಬೋದು. ಅದೇ ಥರ ಸಮಾಜ ವಿಜ್ಞಾನ ಒಂದು 30 ಘಟಕಗಳಿದ್ರೆ ಮೊದಲಿನ ಒಂದು 24 ಘಟಕ ಅಭ್ಯಾಸ ಮಾಡಿದ್ರೆ 30 ಮೇಲೆ ಅಂಕವನ್ನು ತಗೋಬೋದು. ಗಣಿತನ ಕೂಡ ಆಗ 7ಕ್ಕೆ ನಿಮಗೆ ಒಂದು 15 ಘಟಕ ಅದಾವ ಅಂದ್ರೆ, 17-18 ಘಟಕ ಅದಾವ ಅಂದ್ರೆ ಒಂದು 12-13 ಘಟಕವನ್ನು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಮತ್ತು 7th ನಾಲೆಜ್ ಮೇಲೆ ಒಂದಿಷ್ಟು ಗಣಿತ ಪ್ರಶ್ನೆಗಳು ಬರ್ತಾವೆ. ಒಟ್ಟಾರೆಯಾಗಿ ಸ್ಯಾಟ್ ಪೇಪರ್ಗೆ ಯಾವ ಥರ ಸ್ಟಡಿ ಮಾಡಬೇಕು, ಏನೇನು ಸಿಲೆಬಸ್ ಇರುತ್ತೆ ಇನ್ ಡೀಟೇಲ್ ಆಗಿ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇವೆ. ಸದ್ಯಕ್ಕೆ ಪೇಪರ್ 2 ಅಂದ್ರೆ ನೀವೇನು ಸ್ಕೂಲ್ ಒಳಗೆ ಕಲಿತಾ ಇದ್ದೀರಿ ನಿಮ್ಮ ನಾಲೆಜನ್ನು ಚೆಕ್ ಮಾಡ್ತಾರೆ. ಈ 8th ಏನೇನು ಕಲಿತೀರಿ ನೀವು, ಸಮಾಜ ವಿಜ್ಞಾನ ನಾಲೆಜ್ ಏನೈತಿ, ವಿಜ್ಞಾನ ನಾಲೆಜ್ ಏನೈತಿ, ಕಂಪ್ಲೀಟಾಗಿ 80 to 90% ಸಿಲೆಬಸ್ 8th ಮ್ಯಾಗ ಕೇಳ್ತಾರೆ. ಹಾಗಾಗಿ ಇದು ಭಾಳ ಸಿಂಪಲ್ ಇರ್ತದೆ ಪ್ರಶ್ನೆ ಪತ್ರಿಕೆ. ವಿಜ್ಞಾನ 35, ಸಮಾಜ ವಿಜ್ಞಾನ 35, ಗಣಿತ 20, ಟೋಟಲ್ 90 ಪ್ರಶ್ನೆ, 90 ಅಂಕ. ಅಂದ್ರೆ ಒಟ್ಟಾರೆ 2 ಪೇಪರ್ ಸೇರಿ ಎಷ್ಟು ಮಾರ್ಕ್ಸ್ ಆಯ್ತು? 180 ಮಾರ್ಕ್ಸ್ ಆಯ್ತು. ಒಂದೇ ದಿನ ಇರ್ತದೆ ಪರೀಕ್ಷೆ. ನೋಡಿ ಯಾವ ದಿನ ಪರೀಕ್ಷೆ ಐತಂದ್ರೆ ಇದು ಟೆಂಟೇಟಿವ್ ಡೇಟ್, ಇದು ಫಿಕ್ಸ್ ಅಂತಲ್ಲ, ಮುಂದೆ ಚೇಂಜ್ ಆಗ್ಬೋದು, ಆಗದೇನೆ ಇರ್ಬೋದು. ಡಿಸೆಂಬರ್ 8ನೇ ತಾರೀಕು ರವಿವಾರ. ಯಾವುದೇ NMS ಪರೀಕ್ಷೆ ಯಾವಾಗಲೂ ಭಾನುವಾರ ನಡೀತೈತಿ. ಬೆಳಗ್ಗೆ 10:00 12 ಗಂಟೆವರೆಗೂ ಪೇಪರ್ 1 ಮ್ಯಾಟ್ ಇರ್ತೈತಿ. ಮುಂಜಾನೆ 10:00 12 ಗಂಟೆ ತನಕ. 10:00 ಪರೀಕ್ಷೆ ಅಂದ್ರೆ ನೀವು 9:00 ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕು. ನಿಮ್ಮ ನಂಬರ್ ಯಾವ ಬ್ಲಾಕ್ನಾಗ ಐತಿ ನೋಡಿಕೊಂಡು 10 ಗಂಟೆಗೆ ಒಳಗೆ ಬಿಡ್ತಾರೆ. 10ರಿಂದ 10:30 ತನಕ ನಿಮಗೆ ಎಲ್ಲೊಂದಿಷ್ಟು ಇನ್ಸ್ಟ್ರಕ್ಷನ್ ಕೊಡ್ತಾರೆ. 10:00 12 1.5 ತಾಸು ಅಂದ್ರೆ 90 ನಿಮಿಷ. ಒಂದೊಂದು ಪ್ರಶ್ನೆ ಉತ್ತರಿಸೋಕ್ಕೆ 1 ನಿಮಿಷ ಸಿಗುತ್ತೆ ನಿಮಗೆ. 2ರಿಂದ ಮಧ್ಯಾಹ್ನ 2ರಿಂದ 3:30 ತನಕ ಪೇಪರ್ 2 ಸ್ಯಾಟ್ ಇರ್ತೈತಿ. ಒಂದೇ ದಿನಕ್ಕೆ ಪರೀಕ್ಷೆ ಮುಗಿತೈತಿ. ಆಯ್ಕೆ ಪ್ರಕ್ರಿಯೆ ಹೇಗೆ? NMS ಪರೀಕ್ಷೆಗೆ ಆಯ್ಕೆ ಪ್ರಕ್ರಿಯೆ ಹೆಂಗೆ ಇರ್ತೈತಿ ಅಂದ್ರೆ ಇಲ್ಲಿ ಫಸ್ಟ್ ನೀವು ಎಲಿಜಿಬಲ್ ಆಗ್ಬೇಕಾಗತ್ತೆ. ಪರೀಕ್ಷೆ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗ್ಬೇಕಾದ್ರೆ ಎಲಿಜಿಬಲ್ ಆಗ್ಬೇಕು, ತದನಂತರ ಸೆಲೆಕ್ಷನ್ ಮಾಡ್ತಾರೆ. ಎಲಿಜಿಬಲ್ ಅಂದ್ರೆ ಏನು? ಆಯ್ಕೆ ಪ್ರಕ್ರಿಯೆ ಅರ್ಹತಾ ಅಂಕಗಳು ಈ ಟೋಟಲ್ 180 ಮಾರ್ಕ್ಸ್ ಅದಾವೆ. ಇತರೆ ವರ್ಗದ ವಿದ್ಯಾರ್ಥಿಗಳು 40% ಅಂಕ, 100ಕ್ಕೆ 40 ಅಂದ್ರೆ 90ಕ್ಕೆ 36 ಅಂದ್ರೆ ಪ್ರತಿ ಪತ್ರಿಕೆಯಲ್ಲಿ 40 ಅಂಕ ಅಂದ್ರೆ 36 72 ಅಂಕ ಆಕೈತೆ. ಅಂದ್ರೆ 2 ಪತ್ರಿಕೆ ಸೇರಿ ಇತರೆ ವರ್ಗದ ವಿದ್ಯಾರ್ಥಿ, ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಏನಿದಾರಲ್ಲ 2A 2B 3A 3B ಇವರೆಲ್ಲ ಏನು ಮಾಡ್ಬೇಕಂದ್ರೆ ಕನಿಷ್ಠ 40% ಅಂಕ ಗಳಿಸ್ಬೇಕು 2 ಪತ್ರಿಕೆಯಲ್ಲಿ. ಅಂದ್ರೆ ಟೋಟಲ್ 136 ಅಂದ್ರೆ 2 ಪೇಪರ್ ಸೇರಿ 72, ಕನಿಷ್ಠ 72 ಅಂಕ ಗಳಿಸಲೇಬೇಕು ಎಲಿಜಿಬಲ್ ಆಗೋದಕ್ಕೆ. ಎಲಿಜಿಬಲ್ ಆದ ತಕ್ಷಣ ಸಿಲೆಕ್ಟ್ ಅನ್ರಿ? ಇಲ್ಲ, ಎಲಿಜಿಬಲ್ ಆದ ತಕ್ಷಣ ಸಿಲೆಕ್ಟ್ ಅಂತಲ್ಲ, ಎಲಿಜಿಬಲ್ ಆಗಬೇಕು ಫಸ್ಟ್. ನೆಕ್ಸ್ಟ್ SC ST ವರ್ಗದ ವಿದ್ಯಾರ್ಥಿಗಳು 32% ಅಂಕಗಳನ್ನು ಗಳಿಸ್ಬೇಕು. 32% ಅಂಕ ಅಂದ್ರೆ 29 ಆಗುತ್ತದೆ. 29 58 ಅಂಕವನ್ನು ಗಳಿಸ್ಬೇಕು. ಯಾರು? SC ST ವರ್ಗದ ವಿದ್ಯಾರ್ಥಿಗಳು 2 ಪತ್ರಿಕೆ ಸೇರಿ. ಇಷ್ಟು ತಗೊಂಡ್ರೆ ಎಲಿಜಿಬಲ್ ಆಗ್ತದೆ. ನೀವು ಎಲಿಜಿಬಲ್ ಆದವರೆಲ್ಲ ಸೆಲೆಕ್ಟ್ ಆಗೋದಿಲ್ಲ. ಕೆಲವೊಮ್ಮೆ ಹೆಂಗಾಗ್ತೈತಿ, ಎಲಿಜಿಬಲ್ ಆದವರೊಳಗೆ ಕಡಿಮೆ ಮಂದಿ ಇದ್ರೆ, ಈಗ ಒಂದು ಗದಗ ಜಿಲ್ಲೆಗೆ 115 ಸೀಟ್ ಅಂತಿದ್ರೆ, ಈಗ SC ವರ್ಗದ ವಿದ್ಯಾರ್ಥಿಗಳಿಗೆ 15 ಸೀಟನ್ನು ನಿಗದಿ ಮಾಡಿದ್ರೆ 15 ಸೀಟ್ ಒಳಗೆ 15 ಜನ ಅಷ್ಟೇ ಎಲಿಜಿಬಲ್ ಆಗಿದ್ರೆ 15 ಜನ ತಗೋತಾರೆ. ST ಯಲ್ಲಿ ಒಂದು 5 ಸೀಟ್ ನಿಗದಿ ಮಾಡಿದ್ರೆ 5 ಜನ ಅವರು ಎಲಿಜಿಬಲ್ ಆಗಿದ್ರೆ 5ಕ್ಕೆ 5 ತಗೋತಾರೆ. ಹಿಂಗೆ ಎಲಿಜಿಬಲ್ ಆದರೊಳಗೆ ಕಡಿಮೆ ಮಂದಿ ಇದ್ರೆ ಅಷ್ಟಕ್ಕಷ್ಟು ಸಿಲೆಕ್ಟ್ ಆಗ್ತಾರೆ. ಎಲಿಜಿಬಲ್ ಆದವ್ರು ಭಾಳ ಅಂದ್ರೆ ಏನು ಮಾಡ್ತಾರೆ, ಆವಾಗ ಈಗ ಉದಾಹರಣೆಗೆ SC ವರ್ಗದ ವಿದ್ಯಾರ್ಥಿಗಳು 15 ಸೀಟ್ ನಿಗದಿ ಮಾಡಿದ್ರೆ ಆ ಕ್ಯಾಟಗರಿಯಲ್ಲಿ ಸುಮಾರು ಒಂದು 100 ಜನ ಪರೀಕ್ಷೆ ಬರ್ತಿದ್ರೆ ಆ 100 ಒಳಗೆ ಟಾಪ್ 15 ಜನ ಯಾರು ಇರ್ತಾರಲ್ಲ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಈ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಒಂದು ರೋಸ್ಟರ್ ವ್ಯವಸ್ಥೆ, ಮೀಸಲಾತಿ ವ್ಯವಸ್ಥೆ ಏನೈತಿ ಅದಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬರಿಗೂ ಯಾವುದೇ ಕ್ಯಾಟಗರಿಗೆ ಅನ್ಯಾಯ ಆಗದಂತೆ ಪ್ರತಿಯೊಬ್ಬರಿಗೂ ಕೂಡ ಆ ರೋಸ್ಟರ್ ಪ್ರಕಾರ ಆ ಸೀಟನ್ನು ನಿಗದಿ ಮಾಡಿ ಆಯ್ಕೆ ಮಾಡ್ತಾರೆ. ಎಲಿಜಿಬಲ್ ಆದಮೇಲೆ ಸೆಲೆಕ್ಟ್ ಆಗ್ಬೇಕಾದ್ರೆ ಎಷ್ಟು ಅಂಕ ತಗೋಬೇಕು ನೀವು? ಸುಮಾರು 180ಕ್ಕೆ 100-110 ಮೇಲೆ ತಗೊಂಡ್ರೆ ನೀವು ಗ್ಯಾರಂಟಿ ಸೆಲೆಕ್ಟ್ ಅಂತ ಅನ್ಕೋಬೋದು. ಇತ್ತೀಚಿನ ನಾನು 4-5 ವರ್ಷಗಳ ಫಲಿತಾಂಶ ವಿಶ್ಲೇಷಣೆ ಮಾಡಿರೋದ್ರಿಂದ NMS ಪರೀಕ್ಷೆಯಲ್ಲಿ ಆಲ್ಮೋಸ್ಟ್ 100 ಮ್ಯಾಗ ಯಾರು ಅಂಕ ತೊಗೊಂಡಿದ್ರೆ
100% ಆಗಿದ್ದಾರೆ, ಆಲ್ಮೋಸ್ಟ್ ಆಗಿದ್ದಾರೆ. ಅದಕ್ಕೆ ನಿಮ್ಮ ಗುರಿ ಏನಾಗಬೇಕಾದ್ರೆ 2 ಪತ್ರಿಕೆ ಸೇರಿ ಕನಿಷ್ಠ 100 ಅಂಕ ತಗೊಳ್ಳೋದು ಗುರಿ ಆದ್ರೆ 90 ಮೇಲೆ ತಗೊಂಡರು ಕೂಡ ಸಿಲೆಕ್ಟ್ ಆಗಿರೋ ಹಲವಾರು ಉದಾಹರಣೆ ನಾವು ಕಣ್ಮುಂದೆ ನೋಡ್ತೇವೆ. ಅದಕ್ಕೆ ನಿಮ್ಮ ಗುರಿ ಏನಾಗಬೇಕಾದ್ರೆ ಫಸ್ಟ್ ಎಲಿಜಿಬಲ್ 72, ಸಿಲೆಕ್ಟ್ ಆಗ್ಬೇಕಾದ್ರೆ 100 ಮ್ಯಾಗ ಅಂಕವನ್ನು ತಗೊಳ್ಳೋದು. ದೊಡ್ಡ ಗುರಿ ಇಟ್ಕೊಳ್ಳಿ, ದೊಡ್ಡ ಪ್ರಯತ್ನ ಮಾಡಿರಿ, ಖಂಡಿತವಾಗ್ಲೂ ಕೂಡ 120 130 ಅಂಕಗಳು ಬರ್ತಾವೆ. ಅವಾಗ ಆಟೋಮೆಟಿಕ್ಲಿ ನೀವು ಸಿಲೆಕ್ಟ್ ಆಗ್ತೀರಿ. ಇನ್ನು ಎಲ್ಲ ಪರೀಕ್ಷೆ ಮುಗೀತು, ಸೆಲೆಕ್ಷನ್ ಆದ್ರಿ. ಸ್ಕಾಲರ್ಶಿಪ್ ಹೆಂಗೆ ಕೊಡ್ತಾರೆ ಇದನ್ನ? ನೀವು 9th ಈಗ 8th ಮುಗೀತು, ಸ್ಕಾಲರ್ಶಿಪ್ ಸಿಲೆಕ್ಟ್ ಆದ್ರಿ. 9th ಏನಾಗುತ್ತಂದ್ರೆ ಸಿಲೆಕ್ಟ್ ಆದ್ರಿಗೆಲ್ಲ ಮತ್ತೆ ಅರ್ಜಿ ತುಂಬಿಸ್ಕೊತಾರೆ. ಅರ್ಜಿ ತುಂಬಿಸ್ಕೊಂಡ್ಮೇಲೆ 9th ಎಂಡಿಗೆ ಡಿಸೆಂಬರ್ಗೆ ಅಥವಾ ಜನವರಿ ಇದ್ದಾಗ 1 ವರ್ಷದ 12,000 ರೂಪಾಯಿ ಸ್ಕಾಲರ್ಶಿಪ್ ಹಾಕಿಬಿಡ್ತಾರೆ. ಅದರ ಪ್ರತಿ ತಿಂಗಳು 1,000 ರೂಪಾಯಿದಂಗೆ 12,000 ಹಾಕ್ತಾರೆ. ಅಥವಾ ಕೆಲವೊಮ್ಮೆ ತ್ರೈಮಾಸಿಕವಾಗಿ ಹಾಕ್ಬೋದು, ಅಥವಾ 6 ತಿಂಗಳಿಗೊಮ್ಮೆ ಹಾಕ್ಬೋದು. ಇತ್ತೀಚೆಗೆ ನಾವು ನೋಡಿದ ಪ್ರಕಾರ ಒಂದೇ ಕಂತಿನಲ್ಲಿ 12,000 ಹಾಕಿದ್ದನ್ನು ನೋಡಿದ್ವಿ ನಾವು. ಇದು ಸ್ಕಾಲರ್ಶಿಪ್ ಕೊಡುವಂಥ ರೀತಿ ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ? ನೀವು 8th ಪರೀಕ್ಷೆ ಬರೋದು ಸಿಲೆಕ್ಟ್ ಆಗಿದ ಮೇಲೆ 7th ನಿಮ್ಮದು ವಾರ್ಷಿಕ ಪರೀಕ್ಷೆ ಮುಗಿಯೋ ಟೈಮ್ನೇ ರಿಸಲ್ಟ್ ಬರ್ತೈತಿ ನೀವು ಸಿಲೆಕ್ಟ್ ಆಗಿದ್ದು. 9th ಅಡ್ಮಿಷನ್ ಮಾಡಿದ ಮೇಲೆ ನೀವೇನಂದ್ರೆ ಸ್ಕಾಲರ್ಶಿಪ್ ಸಿಲೆಕ್ಟ್ ಆಗಿದ್ದು ಅರ್ಜಿ ಹಾಕಬೇಕಾಗತ್ತೆ. ಮತ್ತು 9th ಎಂಡಿಗೆ ಡಿಸೆಂಬರ್ ಅಥವಾ ಜನವರಿಗೆ ನಿಮ್ಮ ಸ್ಕಾಲರ್ಶಿಪ್ ಜಮಾ ಆಗ್ತದೆ. ಪ್ರತಿ ವರ್ಷ ಹಿಂಗೆ ಶುರು ಆಗ್ತದೆ. ಇನ್ನು ಸ್ಕಾಲರ್ಶಿಪ್ ಮುಂದುವರಿಕೆಗೆ ನಿಬಂಧನೆಗಳಿದಾವೆ ಒಂದಿಷ್ಟು. ಏನಂದ್ರೆ ನೀವು 9th ಕ್ಲಾಸ್ ಮತ್ತು PUC ಫಸ್ಟ್ ಇಯರ್ ಮಿನಿಮಮ್ 55% ಮಾಡಬೇಕು, ಫಸ್ಟ್ ಅಟೆಂಪ್ಟ್ ಒಳಗೆ ಪಾಸ್ ಆಗಬೇಕು. ಇದು ಒಂದು ಕಂಡೀಷನ್. ನೆಕ್ಸ್ಟ್ 10th ಸ್ಟ್ಯಾಂಡರ್ಡ್ SLCಗೆ ಮಿನಿಮಮ್ 60% ಮಾಡಬೇಕು, ಫಸ್ಟ್ ಅಟೆಂಪ್ಟ್ ಒಳಗೆ ಪಾಸ್ ಆಗಬೇಕು. SC/ST ವರ್ಗದ ವಿದ್ಯಾರ್ಥಿಗಳಿಗೆ ಒಂದು 5% ರಿಯಾಯಿತಿ ಇರ್ತೈತಿ. ಅದೇ ಇದು ಗೊತ್ತಿರಲಿ. ಅಂದ್ರೆ ಪ್ರತಿಭೆಗೆ ಪ್ರೋತ್ಸಾಹ ಕೊಡುವಂಥ ಪರೀಕ್ಷೆ ಆಗಿರೋದ್ರಿಂದ ನೀವು ಮಿನಿಮಮ್ ಪರ್ಸೆಂಟೇಜ್ ಮಾಡಲೇಬೇಕು. ಇಲ್ಲಿ ಅದಕ್ಕೇನು ವಿನಾಯಿತಿ ಇಲ್ಲ. ಹಾಗಾಗಿ ನಿಮಗೆ ಟ್ಯಾಲೆಂಟ್ಗೆ ಪ್ರೋತ್ಸಾಹ ಕೊಡೋದ್ರಿಂದ PUC ಫಸ್ಟ್ ಇಯರ್ ಮತ್ತು 9th ಮತ್ತು 10th ಎಲ್ಲ 60 ಅಬೌವ್ ಪರ್ಸೆಂಟೇಜನ್ನು ಮಾಡಬೇಕು. ಜೊತೆಗೆ ಈಗ ನೀವೇನು ಸರ್ಕಾರಿ ಅನುದಾನಿತ ಸ್ಥಳೀಯ ಸಂಸ್ಥೆಗಳ ಶಾಲೆಯಲ್ಲಿ ಕಲಿತಿರ್ತೀರಿ, 10th ಮುಗಿದ್ಮೇಲೆ ಬೇರೆ ಅನ್ಎಡೆಡ್ ಕಾಲೇಜ್ಗೆ ಅದು ನೀವು ಅಡ್ಮಿಷನ್ ಮಾಡಿದ್ರೆ ನಿಮ್ಮ ಸ್ಕಾಲರ್ಶಿಪ್ ನಿಲ್ತದೆ. ಇದು ಭಾಳ ಇಂಪಾರ್ಟೆಂಟ್. ಭಾಳ ವಿದ್ಯಾರ್ಥಿಗಳು 2 ವರ್ಷ ಸ್ಕಾಲರ್ಶಿಪ್ ತೊಗೊಂಡಿರ್ತಾರೆ 9th 10th ಇದ್ದಾಗ. PUC ಫಸ್ಟ್ ಇಯರ್ಗೆ ನೀಟ್ ಕೋಚಿಂಗ್, ಆ ಕೋಚಿಂಗ್, ಈ ಕೋಚಿಂಗ್ ಅಂದ್ಕೊಂಡು ಇದನ್ನೆಲ್ಲ ನಂಬಿಕೊಂಡು ನೀವು ಸರ್ಕಾರಿ ಕಾಲೇಜನ್ನು ಬಿಟ್ಟು, ಅನುದಾನಿತ ಕಾಲೇಜ್ ಬಿಟ್ಟು ಅನ್ಎಡೆಡ್ ಕಾಲೇಜ್ಗೆ ಸೇರಿಕೊಂಡ್ರೆ ಅನಾಯಾಸವಾಗಿ 2 ವರ್ಷದ ನಿಮ್ಮ ಸ್ಕಾಲರ್ಶಿಪ್ ಅಂದರೆ 12,000 24,000 ವೇಸ್ಟ್ ಆಗುತ್ತೆ. ನಿಮ್ಮ ಜಾಗದಲ್ಲಿ ನೀವು ಹಂಗೆ ವೇಸ್ಟ್ ಮಾಡೋದಾದ್ರೆ ನಿಮ್ಮ ಜಾಗದಲ್ಲಿ ಇನ್ನೊಬ್ಬ ಬಡ ಪ್ರತಿಭಾವಂತ ವಿದ್ಯಾರ್ಥಿ ಕೂಡ ಸಿಲೆಕ್ಟ್ ಆಗ್ತಿರ್ತಾನೆ. ಅದಕ್ಕೆ ಸಿಲೆಕ್ಟ್ ಆಗಿ ಆ ಥರ ಸ್ಕಾಲರ್ಶಿಪ್ಪಿಂದ ವಂಚಿತ ಆಗಬೇಡ್ರಿ. ಗೌರ್ಮೆಂಟ್ ಕಾಲೇಜಿಗೆ ಕಲ್ತಿರ್ತೀವಿ, ಗೌರ್ಮೆಂಟ್ ಕಾಲೇಜಿನಾಗೆ ಮುಂದುವರೀರಿ, ಏನು ತೊಂದರೆ ಇಲ್ಲ. ಗೌರ್ಮೆಂಟ್ ಕಾಲೇಜ್ ಸಿಕ್ಕಾಪಟ್ಟೆ ಟಾಪ್ ಇದಾವೆ ಈಗೆಲ್ಲ, ಅದು ಒಂದು ರಿಸ್ಟ್ರಿಕ್ಷನ್ನು. ಮತ್ತು ITI ಡಿಪ್ಲೊಮಾ ಇಂಥ ಕೋರ್ಸ್ ಮಾಡುವಂಥ ವಿದ್ಯಾರ್ಥಿಗಳು ಸಿಲೆಕ್ಟ್ ಆಗಿ ನೀವು PUC ಫಸ್ಟ್ ಇಯರ್ಗೆ ITI ಡಿಪ್ಲೊಮಾ ಮಾಡೋಕ್ಕಂತ ನಿಮ್ಮ ಸ್ಕಾಲರ್ಶಿಪ್ ಬರೋದಿಲ್ಲ. ಅದಕ್ಕಿಂತ ಒಂದಿಷ್ಟು ರಿಸ್ಟ್ರಿಕ್ಷನ್ ಅದಾವೆ. ಇವನ್ ಗಮನದಲ್ಲಿ ಇಟ್ಕೊಂಡು ಮುಂದುವರಿಬೇಕು. ಲಾಸ್ಟ್ ಒಂದು ಅರ್ಜಿ ಸಲ್ಲಿಕೆ ಅವಧಿ ಇವತ್ತಿನಿಂದ ಅಂದರೆ 19ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ 5ರವರೆಗೂ ಐತಿ. ಇದು ಟೆಂಟೇಟಿವ್ ಡೇಟ್. ಬಹುತೇಕ ಇದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಹಂಗಂತೇಳಿ ಎಕ್ಸ್ಟೆಂಡ್ ಮಾಡ್ತಾರೆ ಅಂತೇಳಿ ಮಾತು ನಂಬ್ಕೊಂಡು 5ನೇ ತಾರೀಕು ಹಾಕಲು ಬಿಡಕ್ಕೆ ಹೋಗ್ಬೇಡ್ರಿ. ನಾವು 5-6 ವರ್ಷಗಳ ಅನುಭವಗಳ ಆಧಾರದ ಮೇಲೆ NMS ಪರೀಕ್ಷೆ 5-6 ವರ್ಷಗಳಿಂದ ಸಾಕಷ್ಟು ಕೆಲಸ ಮಾಡೋದ್ರಿಂದ ಅದರ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ. ಎಕ್ಸ್ಟೆಂಡ್ ಮಾಡ್ತಾರೆ, ಬಟ್ ಬೆಟರ್ ವೇ ಅಂದರೆ ಏನು ವಿದಿನ್ ಡೇಟ್ ಕೊಟ್ಟಿರ್ತಾರೆ ಅಷ್ಟರೊಳಗೆ ಅಪ್ಲೈ ಮಾಡೋದು ಬೆಟರ್. ಈಗ ನಾವು ಮುಂದಿನ ವಿಡಿಯೋದಲ್ಲಿ ಒಂದು NMS ಪರೀಕ್ಷೆಯನ್ನು ಶಾಲಾ ಲಾಗಿನ್ಗೆ ಹೋಗಿ ನಾವು ಅರ್ಜಿ ಹಾಕೋದು ಹೇಗೆ ಅನ್ನೋದನ್ನು ಡೆಮೋ ಕೂಡ ತೋರಿಸ್ಕೊಡ್ತೀವಿ. ಈ ಪರೀಕ್ಷೆ ನಿಮ್ಮ ಬದುಕನ್ನು ಬದಲಿಸುವಂಥ ಪರೀಕ್ಷೆ. ಅದಕ್ಕೆ ಭಾಳ ಗಂಭೀರವಾಗಿ ತಗೋರಿ. ಇವತ್ತೇನು ಅರ್ಜಿ ಕಾಲ್ಫಾರ್ ಮಾಡಿದ್ದಾರೆ ಇವತ್ತಿಂದನೇ ಸೀರಿಯಸ್ ಆಗಿ ಅಭ್ಯಾಸ ಮಾಡೋಕ್ಕೆ ಟ್ರೈ ಮಾಡಿರಿ. ನಾವೊಂದು NMS ವಾಟ್ಸಪ್ ಗ್ರೂಪನ್ನು ಕೂಡ ಕ್ರಿಯೇಟ್ ಮಾಡಿದ್ವಿ. ಆ ಗ್ರೂಪಿನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ನೀವು NMS ಪರೀಕ್ಷಾ ತಯಾರಿಯ ವಿಡಿಯೋಗಳು, ಲೈವ್ ಕ್ಲಾಸ್ಗಳು, PDF ನೋಟ್ಸ್ಗಳು, ಅತ್ಯುತ್ತಮವಾದಂಥ NMS ಪರೀಕ್ಷಾ ತಯಾರಿ ಬೇಕಾಗಿದ್ದರೆ ನೀವು ಈ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು. ಕಂಡೀಷನ್ ಏನಂದ್ರೆ ಫೋನನ್ನು ಒಂದಿನಕ್ಕೆ 15ರಿಂದ 20 ನಿಮಿಷ ಮಾತ್ರ ಬಳಸೋದು. ಹಬ್ಬ ಅಂದ್ರೆ ಅರ್ಧ ತಾಸು. ಅದಕ್ಕಿಂತ ಜಾಸ್ತಿ ಫೋನ್ ಬಳಸ್ತೇನೆ ಅಂದ್ರೆ ವಾಟ್ಸಪ್ ಗ್ರೂಪ್ ಸೇರೋ ಅವಶ್ಯಕತೆ ಇಲ್ಲ. ನಿಮ್ಮ ತಂದೆ ಅಥವಾ ತಾಯಿ ಅನುಮತಿ ಪಡ್ಕೊಂಡು ಆ ವಾಟ್ಸಪ್ ಗ್ರೂಪ್ಗೆ ಸೇರಬೇಕು. ಕಡ್ಡಾಯವಾಗಿ ಚೆನ್ನಾಗಿ ಸ್ಟಡಿ ಮಾಡಲೇಬೇಕನ್ನುವಂಥದ್ದು ಮಾತ್ರ ಜಾಯ್ನ್ ಆಗಿರಿ. ನಮಗೆ ಹೆಚ್ಚು ಸಂಖ್ಯೆ ವಿದ್ಯಾರ್ಥಿಗಳು ಜಾಯ್ನ್ ಆಗೋ ಅಗತ್ಯತೆ ಇಲ್ಲ. ಭಾಗವಹಿಸುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬ ಶ್ರದ್ಧೆಯಿಂದ ನಾವು ಹೇಳುವಂಥ ಗೈಡೆನ್ಸನ್ನು ಫಾಲೋ ಮಾಡಿ ಅಭ್ಯಾಸ ಮಾಡಿದರೆ ಖಂಡಿತವಾಗ್ಲೂ ಕೂಡ ಪ್ರತಿ ವರ್ಷ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು 500ರಿಂದ 1000 ಜನ ಸಿಲೆಕ್ಟ್ ಆಗಿರೋದನ್ನು ನಾವು ಉದಾಹರಣೆ ಸಮೇತ ಹೇಳ್ಬೋದು. ಅದಕ್ಕೆ ನಿಮ್ಮ ಪ್ರತಿಭೆಗೆ ಒಂದು ಅವಕಾಶ ಕೊಡೋ ನಿಟ್ಟಿನಲ್ಲಿ ನಿಮ್ಮ ಪರೀಕ್ಷಾ ತಯಾರಿಗೆ ಅತ್ಯುತ್ತಮವಾದಂಥ ಸಂಪನ್ಮೂಲ ಒದಗಿಸುವ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ವಿ.
ಅದಕ್ಕೆ ನೀವೆಲ್ಲ ಈ ಸಂಪನ್ಮೂಲ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.